ಹೆಲೋ ಕರ್ನಾಡು, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಗ್ರೋ ಆ್ಯಪಲ್ಲಿ IPO ಹೆಂಗೆ ಅಪ್ಲೈ ಮಾಡೋದು ಅಂತ. IPO ಅಪ್ಲೈ ಮಾಡೋಕ್ಕೆ ಗ್ರೋ ಆ್ಯಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಸ್ಟಾಕ್ ಅನ್ನೋ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದ್ಮೇಲೆ IPO ಅನ್ನೋ 4ನೇ ಆಪ್ಷನ್ ಇದೆ ನೋಡ್ರಿ, ಅದಕ್ಕೆ ಕ್ಲಿಕ್ ಮಾಡಿರಿ. ಅಲ್ಲಿ ಗ್ರೋ ಆ್ಯಪ್ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಪ್ರೀ ಅಪ್ಲೈ ಅಂತ ಗ್ರೋ ಅನ್ನೋ ಸ್ಟಾಕ್ ರಿಲೀಸ್ ಆಗ್ತಾ ಇರೋದ್ರಿಂದ 150 ಸ್ಟಾಕು ಇನ್ನು ₹100 ಅರೌಂಡಲ್ಲಿ 4ನೇ ತಾರೀಕು ಇದಾಗ್ತಾಯಿದೆ, ರಿಲೀಸ್ ಆಗ್ತಾ ಇರೋದ್ರಿಂದ ಪ್ರೀ ಅಪ್ಲೈ ಮಾಡಿರಿ. ಇಲ್ಲಾಂದರೆ 4ನೇ ತಾರೀಕು ಓಪನ್ ಆಗುತ್ತೆ, ಆಮೇಲೂ ಅಪ್ಲೈ ಮಾಡ್ಬೋದು 150 ಸ್ಟಾಕು. ಇಲ್ಲಿ 15,000 ಅಪ್ಲೈ ಅಂತ ಆಪ್ಷನ್ ಇದೆ ನೋಡಿರಿ, ಇಲ್ಲಿ ಆಪ್ಷನ್ಗೆ ಅಪ್ಲೈಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೀವು ಯಾವ UPI ಮೇಲೆ ಪೇಮೆಂಟ್ ಮಾಡ್ತೀರಾ ಅಂತ ನೀವು ಇಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲ ಗ್ರೋ UPI ಅನ್ನು ಅನ್ಲಾಕ್ ಮಾಡಿದ್ದೀರಾ, ಇಲ್ಲಿ ಗ್ರೋ UPI ಅಲ್ಲಿ ಶೋ ಆಗುತ್ತೆ. ಇಲ್ಲಾಂದರೆ ನೀವು ಯಾವ UPI ಕೊಡ್ತೀರಲ್ಲ ಅದು ಫೋನ್ಪೇ ಕೊಡ್ಬೋದು, ಇಲ್ಲ ಗೂಗಲ್ ಪೇನೂ ಕೊಡ್ಬೋದು, ಅದರಲ್ಲೂ ಪ್ರೀ ಅಪ್ಲೈ ಮಾಡ್ಬೋದು. ಪ್ರೀ ಅಪ್ಲೈ ಅಲರ್ಟ್ ಆದಮೇಲೆ ನೀವು ಬೇಜನ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಅಲರ್ಟೆಡ್ ಡೇಟ್ ಅಲ್ಲೇ ಮೆನ್ಷನ್ ಆಗಿರುತ್ತಲ್ಲ. ಇಲ್ಲ ಅಂದರೆ ನೀವು ಯಾವ ಜಿಮೇಲ್ ಕೊಟ್ಟಿರ್ತೀರಲ್ಲ ಆ ಜಿಮೇಲಲ್ಲಿ ಅದರಲ್ಲೂ ನೋಡ್ಬೋದು, ನೀವು ಯಾವ ರೀತಿ ಬೇಕಾದರೂ ನೋಡ್ಕೋಬೋದು. ಓಕೆ, ಬಾಯ್.